ಕಾಂಗ್ರೆಸ್ನವರು 2023ಕ್ಕೂ ಮೊದಲು ಬಿಜೆಪಿ ವಿರುದ್ಧ 40% ಕಮಿಷನ್ ಪೇ ಸಿಎಂ ಅನ್ನುವಂತಹ ಕ್ಯಾಂಪೇನ್ಗಳನ್ನು ಮಾಡಿದರು. ಅದಕ್ಕೆಲ್ಲ ಕಾಂಗ್ರೆಸ್ ಆಧಾರವಾಗಿ ಇಟ್ಕೊಂಡಂಥದ್ದು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದ ಕೆಂಪಣ್ಣ ಅವರು ಬರೆದಿದ್ದಂತಹ ಪತ್ರ. ಅಂದು ಬಿಜೆಪಿ ವಿರುದ್ಧ ಅದು ದೊಡ್ಡ ಅಸ್ತ್ರ ಆಗಿತ್ತು. ಆದ್ರೀಗ ಅದೇ ಗುತ್ತಿಗೆದಾರರ ಸಂಘದವರು ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ಕೊಡುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಇದುವೇ ಇವತ್ತಿನ ಮೊದಲ ಸುದ್ದಿ. ದುಡ್ಡು ಕೊಡಿ. ರಾಜ್ಯ ಸರ್ಕಾರವನ್ನ ರಾಜ್ಯದ ಗುತ್ತಿಗೆದಾರರು ಕೇಳ್ತಾ ಇರುವಂಥದ್ದು ಇಷ್ಟೇ, ನಮ್ಮ ದುಡ್ಡು ಆದಷ್ಟು ಬೇಗನೆ ನಮಗೆ ಕೊಡಿ. ಯಾಕಂದ್ರೆ ಸರ್ಕಾರದ ಕಾಮಗಾರಿಗಳನ್ನ ಟೆಂಡರ್ ಮೂಲಕ ಪಡೆದು ಗುತ್ತಿಗೆದಾರರು ಮುಗಿಸಿ 2.5 ವರ್ಷ ಕಳೆದ್ರೂ ಬಿಲ್ ಬಂದಿಲ್ವಂತೆ. ಇದರಲ್ಲಿ ಬಹುಪಾಲು ಬಿಲ್ 2.5 ವರ್ಷಗಳಷ್ಟು ಹಿಂದಿನದು, ಅಂದರೆ ಎಲೆಕ್ಷನ್ಗಿಂತ ಮೊದಲೇ ಆಗಿರುವಂತಹ ಕೆಲಸಗಳದ್ದು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಕೆಲಸಗಳದ್ದು. ಆ ದುಡ್ಡು ಇನ್ನೂ ಕೂಡ ಬಂದಿಲ್ಲ. ಇದೇ ಕಾರಣಕ್ಕೆ ಡಿಸೆಂಬರ್ ತಿಂಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ರಾಜ್ಯ ಗುತ್ತಿಗೆದಾರರ ಸಂಘದವರು ರಾಜ್ಯ ಸರ್ಕಾರಕ್ಕೆ. ಇದು ಕೇವಲ ಬಿಲ್ ಬಾಕಿಗೆ ಮಾತ್ರ ನಿಂತಿಲ್ಲ, ಇದರ ಜೊತೆಗೆ ಬಿಲ್ ಮಂಜೂರಾತಿಗೆ ಕಮಿಷನ್ ಕೊಡಬೇಕಾಗತ್ತೆ ಅನ್ನೋದರ ಬಗ್ಗೆಯೂ ಕೂಡ ಗುತ್ತಿಗೆದಾರರ ಸಂಘ ಆರೋಪವನ್ನು ಮಾಡಿದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ದುಡ್ಡು ಕೊಡಿ ಅಂತ ಕೇಳ್ತಿರುವ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಸದಸ್ಯರು. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ವೋಟ್ ಚೋರಿಗೆ ಸಾಕ್ಷ್ಯ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಆ ಕ್ಷೇತ್ರದ ಶಾಸಕ BR ಪಾಟೀಲ್ರು ಹಾಗೂ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಬ್ಬರು ಸೇರಿ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕಂಪ್ಲೀಟ್ ಡೀಟೇಲ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ರು, ಸಾಕ್ಷಿಗಳನ್ನು ಅವತ್ತು ಮುಂದಿಟ್ಟರು. ಇಂಥ ಹೆಸರುಗಳಲ್ಲಿದ್ದಂತಹ ವೋಟ್ಗಳು ಡಿಲೀಟ್ ಆಗಿದೆ ಅನ್ನೋದನ್ನು ಹೇಳಲಾಗಿತ್ತು. ವೋಟ್ ಚೋರಿಗಾಗಿ ಅರ್ಹ ಮತದಾರರ ಹೆಸರುಗಳನ್ನು ಮತಪಟ್ಟಿಯಿಂದ ಡಿಲೀಟ್ ಮಾಡಿಸಲಾಗಿದೆ ಅನ್ನೋದಕ್ಕೆ ಸಾಕ್ಷಿಗಳನ್ನೆಲ್ಲ ತೋರಿಸಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಮಾಡಿದಂಥ ಆರೋಪವನ್ನು ಕೇಂದ್ರ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಸಾರಾಸಗಟಾಗಿ ಯಾವುದೇ ರೀತಿಯಂಥ ತನಿಖೆಗೂ ಕೂಡ ಮುಂದಾಗಿದ್ದೇನೆ ಅದನ್ನು ತಳ್ಳಿ ಹಾಕಿತ್ತು. ಯಾಕಂದರೆ ನಾವು ಆಲ್ರೆಡಿ ಒಂದು FIR ಅನ್ನು ಮಾಡಿದ್ವಿ ಅಂತಲೂ ಕೂಡ ಹೇಳಿತ್ತು, ನಾವೇ ಮೊದಲ ಕಂಪ್ಲೇಂಟ್ಸ್ ಅಂತ ಕೂಡ ಹೇಳಿತ್ತು. ಹಾಗಿದ್ರೂ ರಾಜ್ಯ ಸರ್ಕಾರ ರಾಹುಲ್ ಗಾಂಧಿ ಆರೋಪದ ನಂತರ ಆಳಂದ ಕ್ಷೇತ್ರದ ವೋಟ್ ಚೋರಿ ಬಗ್ಗೆ ತನಿಖೆ ನಡೆಸೋದಕ್ಕೆ SIT ರಚನೆ ಮಾಡುತ್ತೆ. ಈಗ ಅದೇ SITಗೆ ವೋಟ್ ಚೋರಿಗೆ ಸಂಬಂಧಿಸಿದಂತಹ ಸಾಕ್ಷಿಗಳು ಸಿಕ್ಕಿವೆಯೇ ಅನ್ನುವಂತಹ ಅನುಮಾನ ದಟ್ಟವಾಗಿದೆ. ಯಾಕಂದರೆ ಒಂದರ ಮೇಲೊಂದರಂತೆ ಹಲವು ಮನೆಗಳ ಮೇಲೆ ರೇಡ್ ಮಾಡಿರುವಂಥ SIT ದಾಖಲೆಗಳನ್ನು ಸಂಗ್ರಹಿಸ್ತಾ ಇದೆ. ಅದರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲನ್ನು ನಿಮಗೆ ಕೊಡ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ದುಡ್ಡು ಕೊಡಿ ಅಂತ ಕಾಂಟ್ರಾಕ್ಟರ್ಗಳು ಕೇಳ್ತಾ ಇದ್ದಾರೆ. ಕೇಳ್ತಾ ಇಲ್ಲ, ಸರ್ಕಾರವನ್ನು ಭಾಳ ದೊಡ್ಡ ಧ್ವನಿಯಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಬ್ಲ್ಯಾಕ್ ಮೇಲ್ ಪ್ರಯತ್ನವೂ ಕೂಡ ನಡೆದಿದ್ದಿಲ್ಲಿ. ನೀವು ಒಂದು ವೇಳೆ ಕೊಟ್ಟಿಲ್ಲ ಅಂತ ಹೇಳಿದರೆ ನಾವು ಯಾರ್ಯಾರೆಲ್ಲ ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೆಕಾರ್ಡ್ಸನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಅವರ ಬಳಿಯಲ್ಲಿ ಅಂತಹ ರೆಕಾರ್ಡ್ಸ್ಗಳು ಇದ್ದಾವೆ ಅಂತ ಹೇಳಿದರೆ ಅದನ್ನು ಸಾರ್ವಜನಿಕರ ಮುಂದೆ ಇಡಬೇಕಾಗಿದ್ದು ಅವರ ಜವಾಬ್ದಾರಿ. ನಾಗರಿಕ ಸಮಾಜದಲ್ಲಿ ಇಂಥದ್ದನ್ನು ಬಚ್ಚಿಡಬಾರ್ದು. ಅದನ್ನು ಅವರು ಮೊದಲಿಗೆ ಜನರ ಗಮನಕ್ಕೆ ತರಬೇಕು. ಇಂತಹ ಸಚಿವ ನಮ್ಮ ಹತ್ರ ಇಷ್ಟು ಕಮಿಷನ್ ಕೇಳ್ತಿದ್ದಾರೆ ಅಂತ ಅವರು ಬಹಿರಂಗಪಡಿಸಬೇಕಿತ್ತು. ಆದರೆ ಅದನ್ನು ಮಾಡ್ತಾ ಇಲ್ಲ. ಅದರ ಬದಲಿಗೆ ಒಂದು ವೇಳೆ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಡಿಸೆಂಬರ್ನಲ್ಲಿ ಇದನ್ನೆಲ್ಲ ತೋರಿಸ್ತೀವಿ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ಬುಟ್ಟಿಯಲ್ಲಿ ಹಾವಿದೆಯಾ ಹಾವಿಲ್ವೋ ಗೊತ್ತಿಲ್ಲ, ಆದರೆ ಬುಟ್ಟಿಯಲ್ಲಿ ಹಾವಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಆರೋಪವೂ ಕೂಡ ಇಲ್ಲಿ ಇದೆ. ವಿಶೇಷವಾಗಿ ಅವರು ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ವರದಿಯನ್ನು ತೋರಿಸ್ತೀವಿ. 5-6 ಭಾಗ್ಯಗಳು ಕೊಟ್ಟಿದ್ರು, ಆದರೆ ನಮ್ಮದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ಬಂದ್ವಿ. ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ಗೌರ್ಮೆಂಟು BJP ಕಾಂಗ್ರೆಸ್ ಅಂತ ಟೆಂಡರ್ ಹಾಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಬೇರೆ ಎಲ್ಲ ಕೆಲಸ ಮಾಡ್ತಾರೆ, ನಮ್ಮ ಬಗ್ಗೆ ತಾತ್ಸಾರ ಮನೋಭಾವ. ಅದು ಕೊಟ್ಟರೆ ಪೂಜೆ ಬರೋದಿಲ್ಲ, ಅಲ್ಲೇನಾದ್ರು ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಬಾಯಿ ಬಿಟ್ಟರೆ ಕಷ್ಟ ಆಗುತ್ತೆ. ನೀವು ಟೈಮ್ ಹೋಯ್ತು ನಿಮಗೆ 10% ಪೆನಾಲ್ಟಿ ಆಗುತ್ತೆ. ನಮ್ಮ ಪೇಮೆಂಟ್ ಅವ್ರು ರಿಲೀಸ್ ಮಾಡಲಿಲ್ಲ ಅಂದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ಸ್ಟ್ರೈಕ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೋ ಬಿಡುತ್ತೋ ಎಂಬುದು ಇನ್ನೂ ಖಾತ್ರಿಯಾಗಿಲ್ಲ. ಆದರೆ ಸರ್ಕಾರಕ್ಕೆ ಇದೀಗ ಡಿಸೆಂಬರ್ ಡೆಡ್ಲೈನ್ ತಲೆಬಿಸಿ ಎದುರಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಗುತ್ತಿಗೆದಾರರು. ಕಳೆದ 2.5 ವರ್ಷ ಹಾಗೂ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಿಂದಲೂ ಉಳಿಸಿಕೊಂಡಿರುವ ಬಾಕಿ ಬಿಲ್ ಪಾವತಿ ಮಾಡುವಂತೆ ಪಟ್ಟು ಹಿಡಿದು ಕೂತಿದ್ದಾರೆ.
ವಿವಿಧ ಇಲಾಖೆಗಳ ಬಾಕಿ ಬಿಲ್ ಪಾವತಿ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಕಾಂಟ್ರಾಕ್ಟರ್ಸ್. ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಬರೋಬ್ಬರಿ 33,000 ಕೋಟಿ ಬಾಕಿ ಉಳಿದಿದೆ. ಬಾಕಿ ಬಿಲ್ ರಿಲೀಸ್ ಮಾಡಿ ಅಂತ ಹಲವು ಬಾರಿ ಮನವಿ ಮಾಡಿದ್ರೂ ಸಚಿವರುಗಳು ಸ್ಪಂದಿಸಿಲ್ಲ ಅಂತಾರೆ. ಬಿಲ್ ಪಾವತಿ ವಿಚಾರದಲ್ಲಿ ಪ್ಯಾಕೇಜ್ ಸಿಸ್ಟಮ್ ಕೈ ಬಿಡಬೇಕು ಎಂಬುದು ಗುತ್ತಿಗೆದಾರರ ಆಗ್ರಹ. ಬಿಜೆಪಿಯಂತೆ ಕಾಂಗ್ರೆಸ್ ಕೂಡ ಪ್ಯಾಕೇಜ್ ಸಿಸ್ಟಮ್ಗೆ ಬಲಿಯಾಗಬಾರದು, ಗುತ್ತಿಗೆದಾರರ ಸಹನೆಯ ಕಟ್ಟೆ ಒಡೆಯುವ ಹಾಗೆ ಮಾಡಬಾರದು ಎಂದಿರುವ ಗುತ್ತಿಗೆದಾರರು ಬಾಕಿ ಹಣ ಬಿಡುಗಡೆ ಮಾಡದಿದ್ದರೆ ಕೆಲಸ ನಿಲ್ಲಿಸ್ತೀವಿ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಾಕಿ ಬಿಲ್ಗಾಗಿ 2.5 ವರ್ಷಗಳಿಂದಲೂ ಕಾಯುತ್ತಿದ್ದೇವೆ, ಆದರೂ 10%, 15%, 25% ಮಾತ್ರ ರಿಲೀಸ್ ಆಗ್ತಿದೆ. ಹಾಗಾಗಿ ಶೀಘ್ರವೇ ಪದಾಧಿಕಾರಿಗಳ ಸಭೆ ಕರೆದು ಗುತ್ತಿಗೆದಾರರ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ನಮ್ಗೇನೋ ಒಳ್ಳೇದು ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದರೆ ನಮ್ಮದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗಲೂ ಕೂಡ ಆಯ್ತು ಮಾಡೋಣ ಅಂತ ಏಪ್ರಿಲಲ್ಲಿ ಪ್ರಾಮಿಸ್ ಮಾಡಿದರು. ಆಮೇಲೆ ಕೊನೆಗೆ ಏಪ್ರಿಲ್ ಆದಮೇಲೆ ಕೊನೆಗೆ ಇನ್ನೊಂದು ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ, ಏನೋ ಒಂದು ಯೋಚನೆ ಮಾಡ್ತಿದ್ವಿ, ಮಾಡೋಣ ಅಂತ ಹೇಳಿದರು. ಅದ ನಂತರ ನಾವೇನು ಗೊತ್ತಾ, ಕನ್ಸರ್ನ್ ಮಿನಿಸ್ಟ್ರುಗಳನ್ನ ಒಬ್ಬೊಬ್ಬ ಮಿನಿಸ್ಟ್ರುಗಳನ್ನ 3 ಸರಿ ಭೇಟಿ ಮಾಡಿದ್ದೀವಿ. ನಾವು BJP ಗೌರ್ಮೆಂಟ್ ಅಂತ ಟೆಂಡರ್ ಹಾಕಿಲ್ಲ. ವಿ ಆರ್ ಗೋಯಿಂಗ್ ಟು ಕ್ಯಾಸ್ಟ್ ಅವರ್ ಟೆಂಡರ್ಸ್ ಆನ್ ನೇಮ್ ಆಫ್ ರಾಜ್ಯಪಾಲರು ಮೇಲೆ ಹೆಸರು ಮೇಲೆ ನಾವು ಟೆಂಡರ್ ಹಾಕಿದ್ದೇವೆ ಹೊರತು ನಾವು ಗೌರ್ಮೆಂಟ್ BJP ಕಾಂಗ್ರೆಸ್ ಅಂತ ಟೆಂಡರ್ ಹಾಕಿಲ್ಲ. ಮನೆ ಮುಖ್ಯಮಂತ್ರಿಗಳು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮಗೆ ಯಾವುದು ಮಾಡಿದ್ದಾರೆ ಕೊಡಿ. ತಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಲು ಕಾಂಗ್ರೆಸ್ ಸರ್ಕಾರಕ್ಕೆ ಡಿಸೆಂಬರ್ ತಿಂಗಳ ಡೆಡ್ಲೈನ್ ನೀಡಿದ್ದಾರೆ. ನವೆಂಬರ್ನೊಳಗೆ ಎಲ್ಲಾ ಬಾಕಿ ಬಿಲ್ ಬಿಡುಗಡೆ ಮಾಡಬೇಕು, ಇಲ್ಲವಾದಲ್ಲಿ ರಾಜ್ಯಪಾಲರಿಗೆ ದೂರು ನೀಡುತ್ತೇವೆ ಎಂದಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಗುತ್ತಿಗೆದಾರರು ರಾಹುಲ್ ಗಾಂಧಿ, ಉಸ್ತುವಾರಿ ಸುರ್ಜೇವಾಲಾಗೂ ದೂರು ಕೊಡುತ್ತೇವೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾ ಇಲಾಖೆಗಳ ಕೆಲಸಗಳನ್ನೂ ಸ್ಥಗಿತಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಪಾಸಿಬಿಲಿಟೀಸ್ ಇತ್ತು ಅಂದರೆ ನಾವು ರಾಜ್ಯಪಾಲರಿಗೂ ಸಹ ನಮ್ಮ ಸಮಸ್ಯೆಗಳನ್ನ ನಾವು ಮನವರಿಕೆ ಮಾಡಿಕೊಡ್ತೀವಿ. ಅದಕ್ಕೂ ಸಾಧ್ಯ ಆಗಲಿಲ್ಲ ಅಂದರೆ ಹೈಕಮಾಂಡ್ ಏನಿದೆಯಲ್ಲ, ಸುರ್ಜೇವಾಲರು, ಆಮೇಲೆ ನಮ್ಮ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಮಸ್ಯೆಗಳನ್ನ ಹೇಳೋವಂಥದ್ದಕ್ಕೂ ನಾವು ರೆಡಿ ಇದ್ದೀವಿ. ನಮ್ಮ ಸಮಸ್ಯೆಗಳನ್ನ ಮನೆ ಮುಖ್ಯಮಂತ್ರಿಗಳು ಕರೆದು ಇಮಿಡಿಯೇಟಾಗಿ ಸಾಲ್ವ್ ಮಾಡಬೇಕು. ನಮ್ಮ ಪದಾಧಿಕಾರಿಗಳು ಮೀಟಿಂಗ್ ಕರಿಬೇಕು, ಅವರು ನಮ್ಮ ಡಿಮ್ಯಾಂಡ್ ಏನು ಅಂತ ಕೇಳಬೇಕು. ಅವರು ಅಷ್ಟೊಂದು ಬೇರೆ ಎಲ್ಲ ಕೆಲಸ ಮಾಡ್ತಾರೆ, ನಮ್ಮ ಬಗ್ಗೆ ತಾತ್ಸಾರ ಮನೋಭಾವ. ನಾವು ಕಾಂಟ್ರಾಕ್ಟರ್ಗಳು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಊರಿನ ಮರ್ಯಾದೆ ಉಳಿಸಿದ್ವಿ, ದೇಶದ ಮರ್ಯಾದೆ ಉಳಿಸಿದ್ವಿ, ರಾಜ್ಯದ ಮರ್ಯಾದೆ ಉಳಿಸಿದ್ವಿ. ನಮಗೆ ಪೇಮೆಂಟ್ ಕೊಡಬಾರ್ದು ಇವರು? ಸಪೋಸ್ ಅವ್ರು ಬಿಡುಗಡೆ ಇನ್ನೊಂದು ತಿಂಗಳು ಟೈಮ್ ಕೇಳಿದ್ದಾರೆ, ಆಯಿತು 2 ವರ್ಷನೇ ಕಾಯ್ತೀವಿ, ಇನ್ನೊಂದು ವರ್ಷ ನಾವು ಕಾಯ್ತೀವಿ, ಇನ್ನೊಂದು ತಿಂಗಳು ನಾವು ಕಾಯ್ತೀವಿ. ಸೊ ಅವ್ರು ಕರೆದು ನಮ್ಮನ್ನು ಭೇಟಿ ಮಾಡಲಿಲ್ಲ, ನಮ್ಮ ಸಮಸ್ಯೆ ಅವ್ರು ಬಗೆಹರಿಸಲಿಲ್ಲ, ನಮ್ಮ ಪೇಮೆಂಟ್ ಅವ್ರು ರಿಲೀಸ್ ಮಾಡಲಿಲ್ಲ ಅಂದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಎಲ್ಲ ಜಿಲ್ಲಾವಾರಿಗೂ ನಾವು ಕೆಲಸ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ. ಬಾಕಿ ಬಿಲ್ಗಷ್ಟೇ ಗುತ್ತಿಗೆದಾರರು ಬೇಡಿಕೆ ಇಟ್ಟಂತೆ ಕಾಣುತ್ತಿಲ್ಲ. ಬದಲಾಗಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ದಾರೆ. 40% ಕಮಿಷನ್ ಸರ್ಕಾರ ಅಂತ ಬಿಜೆಪಿಯನ್ನ ಟೀಕೆ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ನಲ್ಲೂ ಭ್ರಷ್ಟಾಚಾರ ಆಗ್ತಿದೆ ಅನ್ನೋದು ಗುತ್ತಿಗೆದಾರರ ಆರೋಪ. ಬಿಜೆಪಿ ಸರ್ಕಾರದಂತೆಯೇ ಕಾಂಗ್ರೆಸ್ ಸರ್ಕಾರದಲ್ಲೂ ಭ್ರಷ್ಟಾಚಾರ ಆಗುತ್ತಿದೆ ಅನ್ನೋದು ಆರೋಪ. ಭ್ರಷ್ಟಾಚಾರ ರಿಪೋರ್ಟ್ ಕಾರ್ಡ್ ಅನ್ನ ಶೀಘ್ರವೇ ಬಿಡುಗಡೆ ಮಾಡುವ ಬೆದರಿಕೆ ಒಡ್ಡಿದ್ದಾರೆ. ಯಾರು ಎಷ್ಟು ಕಮಿಷನ್ ಎಂಬ ಬಗ್ಗೆ ಡಿಸೆಂಬರ್ನಲ್ಲಿ ಮಾಹಿತಿ ರಿಲೀಸ್ ಮಾಡುತ್ತೇವೆ ಅಂದ್ರು. ಶಾಸಕರು, ಅಧಿಕಾರಿಗಳಿಂದಲೂ ಕಮಿಷನ್ಗೆ ಬೇಡಿಕೆ ಬರುತ್ತಿದೆ. 10%, 20%, ಕೆಲವೊಮ್ಮೆ 30% ಕಮಿಷನ್ ಕೊಡಬೇಕಾದ ದುಸ್ಥಿತಿ ಎದುರಾಗಿದೆ ಅನ್ನೋದು ಗುತ್ತಿಗೆದಾರರ ಅಳಲು. ಮತ್ತೊಂದು ಗಂಭೀರ ಆರೋಪ ಅಂದ್ರೆ ಕಾಮಗಾರಿಯಲ್ಲಷ್ಟೇ ಅಲ್ಲ, ಉದ್ಘಾಟನೆ ಮಾಡುವುದಕ್ಕೂ ಕಮಿಷನ್ ಕೊಡಬೇಕಂತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಹೇಳ್ತೀವಿ, ನಮಗೆ ಬಾಯಿ ಬಿಡೋವರೆಗೂ ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಬಾಯಿ ಬಿಟ್ರೆ ಕಷ್ಟ ಆಗುತ್ತೆ. ನೋ ಬ್ಲಾಕ್ ಮೇಲ್, ನೆವರ್ ಆ ಥರ ಅನ್ಕೋಬಾರ್ದು. ನಾವು ಏನ್ ಗೊತ್ತಾ, ನಾವು ಕೇಳಿ, ನಮ್ಮಲ್ಲಿ ಹಿರಿಯ ಮುತ್ಸದಿಯವರು ಮಾನ್ಯ ಮುಖ್ಯಮಂತ್ರಿಗಳು, ಅವ್ರ ಮೇಲೆ ವಿಶ್ವಾಸ ಇಡ್ತೀನಿ. ಯಾರ ಮೇಲೆ ಇಡಬೇಕು? ರಾಜ್ಯದ ದೊರೆ ಅಲ್ವಾ ಅವರು? 15% 20% ಈ MLA ಸರಿ ಬರಲ್ಲ, MLA ನಮ್ ಸರಿ ಬರಲ್ಲ. ಒಟ್ಟೆ ಎಲ್ಲ ಆಫೀಸರ್ಸ್ 20%, ಜಾಸ್ತಿ 20, ಕಮ್ಮಿ ಅಂದ್ರೆ 10. ಈ ತರ ನಡೆದು ಬಿಲ್ ಅಲ್ರಿ, ಬಿಲ್ಲಿ ಬೇರೆ ಮತ್ತದು. ಇದು ಕೆಲಸ ತೋಡ ಮೇಲೆ ಪೂಜೆ ಮಾಡಕ ಅದು ಕೊಟ್ರೆ ಪೂಜೆಗೆ ಬರೋದಿಲ್ಲ. ಅಲ್ಲೇನಿದ್ರು ಒಂದ್ ವೇಳೆ ಜಲ್ದಿ ಕುಡಿಲ್ಲ ಅಂದ್ರೆ ನೀವು ಟೈಮ್ ಹೋಯ್ತು, ನಿಮ್ಮದು 10% ಪೆನಾಲ್ಟಿ ಹಾಕಲ್ತಾರೆ. ಸರ್ಕಾರದ ಹಲವು ಇಲಾಖೆಗಳ ಕೆಲಸಗಳಲ್ಲಿನ ಬಿಲ್ಗಳು ಬಾಕಿ ಇವೆ. ಒಂದೊಂದು ಇಲಾಖೆಯಲ್ಲೂ ಸಾವಿರಾರು ಕೋಟಿಗಳ ಬಿಲ್ ಪಾವತಿ ಪೆಂಡಿಂಗ್ ಇದೆ. ನೀರಾವರಿ ಇಲಾಖೆಯಲ್ಲಿ 12,000 ಕೋಟಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 3,600 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 3,200 ಕೋಟಿ, ನಗರಾಭಿವೃದ್ಧಿ ಇಲಾಖೆಯಲ್ಲಿ 2,000 ಕೋಟಿ,
ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಿಲ್ 1600 ಕೋಟಿ, ವಸತಿ ಇಲಾಖೆಯಲ್ಲಿ 1200 ಕೋಟಿ, ಕಾರ್ಮಿಕ ಇಲಾಖೆಯಲ್ಲಿ 800 ಕೋಟಿ ಬಿಲ್ ಬಾಕಿ ಇದೆ. ಹಾಗೆ ಜಿಬಿಎನಲ್ಲೂ 1200 ಕೋಟಿ ಬಿಲ್ ಬಾಕಿ ಇದೆ. ಒಟ್ಟಾರೆ ಪೆಂಡಿಂಗ್ ಇರೋದು 33,000 ಕೋಟಿ. ಆದರೆ ನಮ್ಮ ಇಲಾಖೆಯಲ್ಲಿ ಯಾವುದೇ ಬಿಲ್ ಬಾಕಿ ಉಳಿದಿಲ್ಲ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟಪಡಿಸಿದ್ದಾರೆ. ನನ್ನ ಇಲಾಖೆದಿರಲಿ, ಈಗ ನನ್ನ ಇಲಾಖೆದು ಯಾರನ್ನ ನಿಮ್ಮ ಬಗ್ಗೆ ನಮ್ಮ ಇಲಾಖೆ ಬಗ್ಗೆ ಯಾರನ್ನ ಬಂದು ಹೇಳಿದಾರ, ದೂರು ಕೊಟ್ಟಿದ್ದಾರಾ ಈ ಥರ ನಮ್ಮ ಪೇಮೆಂಟ್ ಇತ್ತು ಅಂತ. ಈಗ ನಮ್ಮಲ್ಲಿ ಕಾಂಟ್ರಾಕ್ಟರ್ ಎಲ್ಲ ಖುಷಿಯಾಗಿದ್ದಾರೆ. ಏನಿಗಿರೋದು ಬೆನಿಫಿಷಿಯರಿ ಕೊಡ್ತಾ ಇಲ್ಲ ಪಾಪ, ಅವ್ರು ಸಿಗ್ತಾ ಇಲ್ಲ ದುಡ್ಡು. ಏನಕ್ಕಂದರೆ ಆಲ್ಮೋಸ್ಟ್ ಹೇಳ್ದಲ್ಲ 80% ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಈಗ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಈಗ PWDದಲ್ಲಿ ಭಾಳಷ್ಟು ವರ್ಕ್ಗಳು ನಡೀತಾ ಇದೆ. ಆ ಸೀನಿಯಾರಿಟಿ ವೈಸ್ ನೋಡಿ ಕೊಡ್ತಾ ಇದ್ದಾರೆ. ಈಗ BBMPದಲ್ಲೂ ಅಷ್ಟೇ, ಎಲ್ಲರಿಗೂ ದುಡ್ಡು ಕೊಡೋಕ್ಕಾಗಲ್ಲ. ಕೆಲಸ ಯಾರು ಮಾಡ್ತಾರೆ ಸೀನಿಯಾರಿಟಿ ಕೊಡ್ಕೊಂಡು ಬರ್ತಾ ಇದ್ದೀವಿ, ಅಂತ ಎಲ್ಲರಿಗೂ ಕೊಡ್ಕೊಂಡು ಬರ್ತಾ ಇದ್ದೀವಿ. ಕಾಂಟ್ರಾಕ್ಟರ್ಸ್ ಡೆಡ್ಲೈನ್, ಸಿಎಂ ಗರಂ, ಡಿಕೆ ಎಂಟ್ರಿ. ಬೆಂಗಳೂರಿನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿ ಡೆಡ್ಲೈನ್ ಕೊಡ್ತಿದ್ರೆ ಮೈಸೂರಿನಲ್ಲಿದ್ದ ಸಿಎಂ ಫುಲ್ ಗರಂ ಆದ್ರು. ರಾಜ್ಯದಲ್ಲಿ ಈಗಲೂ ಕಾಮಗಾರಿಗಳಿಗೆ ಪರ್ಸೆಂಟೇಜ್ ಪಡೆಯುತ್ತಿದ್ದಾರೆಂದು ಗುತ್ತಿಗೆದಾರರು ಮಾಡಿರುವ ಆರೋಪದ ಬಗ್ಗೆ ಪ್ರಶ್ನಿಸಿದಾಗ, ಹಾಗೇನಾದ್ರೂ ಇದ್ರೆ ಗುತ್ತಿಗೆದಾರರು ಕೋರ್ಟ್ಗೆ ಹೋಗಲಿ, ನಮ್ಮದೇನು ತಕರಾರು ಇಲ್ಲ ಎಂದಿದ್ದಾರೆ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಎಂದು ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ. ಸಿಎಂ ಹೀಗೆ ಗರಂ ಆಗಿದ್ರೆ ಗುತ್ತಿಗೆದಾರರು ಡೆಡ್ಲೈನ್ ಕೊಡುತ್ತಿದ್ದಂತೆ ಡಿಸಿಎಂ ಡಿಕೆಶಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಶನಿವಾರ ಮಾತುಕತೆಗೆ ಬರುವಂತೆ ರಾಜ್ಯ ಗುತ್ತಿಗೆದಾರರ ಸಂಘದವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಈ ಮಧ್ಯೆ ವಸತಿ ಇಲಾಖೆಯಲ್ಲಿನ ಅಕ್ರಮಗಳ ಬಗ್ಗೆಯೂ ಗುತ್ತಿಗೆದಾರರು ಪ್ರಶ್ನೆ ಮಾಡಿದ್ದಾರೆ. ಬಿಲ್ ಬಗ್ಗೆ ವಿಚಾರಿಸೋದಕ್ಕೆ ಹೋದ್ರೆ ಯಾರೋ ಮೂರನೇ ವ್ಯಕ್ತಿ ನಮಗೆ ಧಮಕಿ ಹಾಕ್ತಿದ್ದಾರೆ. ವಸತಿ ಇಲಾಖೆಯಲ್ಲಿ ನಿವೃತ್ತ ಅಧಿಕಾರಿ ಬಾಲರಾಜ್ ಅವರನ್ನ ಇಟ್ಟುಕೊಂಡಿರುವುದೇಕೆ ಎಂದು ಗುತ್ತಿಗೆದಾರರು ಪ್ರಶ್ನಿಸಿದ್ದಾರೆ. ಆದ್ರೆ ಇದಕ್ಕೆ ಉತ್ತರಿಸಿರುವ ವಸತಿ ಸಚಿವ ಜಮೀರ್, ಮನೆ ಹಂಚೋದಿಕ್ಕೆ ಅಂತ ಅವರನ್ನ ಉಳಿಸಿಕೊಂಡಿದ್ದೆವು, ಇನ್ನೊಂದು ವಾರದಲ್ಲಿ ಅವರನ್ನ ಸ್ಲಂ ಬೋರ್ಡ್ನಿಂದ ತೆಗೀತೀವಿ ಎಂದಿದ್ದಾರೆ. ಅಲ್ಲಿ ಬಾಲರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ, ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ, ಅವ್ರು ಸರಿ ಇಲ್ಲ, ಅವ್ರದ್ದು ಹಿನ್ನೆಲೆ ಸರಿ ಇಲ್ಲ, ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ, ಅವ್ರು ಬೇಡ ತೆಗೀರಿ ಅಂದರೆ ಕರಂಗೆ ಕಲ್ಸೆ ನಿಕಾಲ್ದು ಅಂತಾರೆ. ಬಟ್ ಆದರೆ ಇದುವರೆಗೂ ಬಾಲರಾಜ್ ಅವ್ರನ್ನ ತೆಗ್ದಿಲ್ಲ. ದಯಮಾಡಿ ಇದು ಯಾಕೆ ನಾವು ಹೇಳ್ತಿದ್ದೀವಿ ಅಂದರೆ ನಾವು ಸರ್ಕಾರದ ವಿರೋಧಿಗಳಲ್ಲ, ಆಮೇಲೆ ಇದಿಲ್ಲ, ನಾವು ಜೀವನ ಮಾಡ್ತಿರೋದು. ಇಲ್ಲ ಬಾಲರಾಜ್ ಅವ್ರನ್ನ ಇಲ್ಲ ಈಗ ಬಾಲರಾಜ್ ಅವರು ಆ ಬೋರ್ಡಲ್ಲೇ ಇದ್ದವರು, AE ಆಗಿ AEE ಆಗಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ಸ್ವಲ್ಪ ಈ ಮನೆಗಳು ಕಂಪ್ಲೀಟ್ ಆಗಬೇಕಂತ ಕಾರಣಕ್ಕೆ ಏನು ಮಾಡಿದೆ, 1 ವರ್ಷ ಮನೆ ಮುಖ್ಯಮಂತ್ರಿಗಳು ಅಥವಾ ಎಕ್ಸ್ಟೆಂಡ್ ಮಾಡಿದೆ. ಈ ವಾರದಲ್ಲಿ ಅವ್ರು ತೆಗಿತಾ ಇದ್ದೀವಿ ಬಾಲರಾಜ್ ಅವ್ರನ್ನ. 1 ವರ್ಷ ಕಂಪ್ಲೀಟ್ ಆಯಿತು, ಮೋಸ್ಟ್ ಪ್ರಾಬ್ಲಿ ಈ ವಾರ ಕಂಪ್ಲೀಟ್. ಏನಕ್ಕಂದರೆ ಇಲ್ಲ ಇರ್ಬೋದು, ಅದಕ್ಕೆ ನನಗೇನಾಗಿದೆ, ಈ ಮನೆಗಳು ಕೊಡಬೇಕಾಗಿತ್ತು. ನಾನು ಈ ಮನೆಗಳು ಮಾಹಿತಿ ಅವ್ರ ತ 100% ಮಾಹಿತಿ ಬಾಲರಾಜ್ ತವ ಇತ್ತು. ಆ ಬೋರ್ಡಲ್ಲಿ ಅವ್ರು ಇದ್ದಿದ್ದು ಒಂದು ಬೋರ್ಡ್, ಇದು ಸ್ಲಮ್ ಬೋರ್ಡು. ಈಗ ಬೇರೆಯವ್ರು ತಗೊಂಡು ಹಾಕ್ಕೊಂಡ್ರು ಅದಾಗ್ತಾ ಇಲ್ಲ. ಹಾಗಾಗಿ ಅವ್ರ ಅವಧಿ ಮುಗಿದ್ಮೇಲೆ ನಾವು ಸುಧೀರ್ ಅಂತ ಇದ್ರು, AEE ಅವರು ಸುಧೀರ್ ಅಂತ ಇದ್ರು, ಅವ್ರನ್ನೇ ಈಗ ಚೀಫ್ ಇಂಜಿನಿಯರ್ ಪೋಸ್ಟನ್ನು ಜವಾಬ್ದಾರಿ ಕೊಟ್ಟು, ಏನಕ್ಕಂದ್ರೆ ಈ ಮನೆಗಳು, ನನ್ನ ಉದ್ದೇಶ ಒಂದೇ, ಈ ಮನೆಗಳು ಬಡವ್ರ ಮನೆಗಳು ಕೊಡಬೇಕು. ಜನ ಬೀದಿದಲ್ಲಿದ್ದಾರೆ ಸರ್, ಈ ಮನೆಗಳು ಕೊಡಬೇಕು ಕಾರಣಕ್ಕೇ ಅವ್ರು ಇಟ್ಕೊಂಡಿದ್ದೆ. ಅವ್ರು 1 ವರ್ಷ ಅವಧಿ ಆಯಿತು, ಅದು ಮುಗಿತಾ ಇದೆ. ಈ ವಾರದಲ್ಲಿ ಅವರಿಗೆ ತೆಗಿತಾ ಇದ್ದೀವಿ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹಾಸನದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಗುತ್ತಿಗೆದಾರರು ಪತ್ರ ಬರೆದಿಟ್ಟು ಸಾಯುವ ಸ್ಥಿತಿ ಎದುರಾಗಿದೆ. ಇವತ್ತಿಗಿಂತ ಅವತ್ತೇ ಚೆನ್ನಾಗಿತ್ತು ಅಂತ ಗುತ್ತಿಗೆದಾರರು ಹೇಳಿಕೊಳ್ಳುತ್ತಿದ್ದಾರೆ. ನನ್ನ ಕಾಲದಲ್ಲಿ ಪ್ರತಿ ತಿಂಗಳ 30ನೇ ತಾರೀಕು ಗುತ್ತಿಗೆದಾರನ ಮನೆ ಬಾಗಿಲಿಗೆ ದುಡ್ಡು ಹೋಗ್ತಿತ್ತು. ಈಗಿನ ಸರ್ಕಾರಕ್ಕೆ ಏನಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ಯಾರಂಟಿಗಳ ಹೆಸರಿನಲ್ಲಿ ದಿವಾಳಿ ಆಗಿರುವ ಸರ್ಕಾರದಿಂದ ಇನ್ನೇನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಅಂತ ಸರ್ಕಾರವನ್ನ ಕಿಚಾಯಿಸಿದ್ದಾರೆ. ರಾಜಕೀಯದ ಮಾತುಗಳು ಏನೇ ಇದ್ರು ಸರ್ಕಾರದ ಕಾಮಗಾರಿಗಳನ್ನ ಮಾಡಿ ಮುಗಿಸಿರುವ ಗುತ್ತಿಗೆದಾರರಿಗೆ ಅವರ ಬಿಲ್ ಪಾವತಿ ಮಾಡಬೇಕಿರುವುದು ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಬಹಳ ಚೆನ್ನಾಗಿದೆ ಎಂದು ಹೇಳಿಕೊಳ್ಳುವ ಸರ್ಕಾರ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡದೇ ಹೋದ್ರೆ ಅದರ ಕೆಟ್ಟ ಹೆಸರನ್ನ ಕಟ್ಟಿಕೊಳ್ಳಬೇಕಾಗುತ್ತದೆ ಎನ್ನುವುದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.